ಗುಡ್ ಮಾರ್ನಿಂಗ್. ಇವತ್ತು ಮಾಟ್ವಾಡಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ತೊಗರಿಬೇಳೆ ಒಂದು 1/4 kg ಅಷ್ಟು, ಮೆಂತ್ಯ ಸೊಪ್ಪು 1 ಕಟ್ಟು, ಸ್ವಲ್ಪ ತೆಂಗಿನಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ, ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು. ತೊಗರಿಬೇಳೆನ 1 ಅವರ್ ನೆನೆಸಿ ಇಟ್ಕೋಬೇಕು. ಈ ಥರ ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಇವಾಗ ಮಿಕ್ಸಿ ಜಾರ್ಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 10 ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ, ಇಷ್ಟು ಮೆಣಸಿನ್ಕಾಯಿ, ಉಪ್ಪು ಮತ್ತು ಹಿಂಗು ಇಷ್ಟು ರುಬ್ಕೊಬೇಕು. ಇವಾಗ ಇದ್ರ ಜೊತೆಗೆ ಒಂಚೂರು ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಬೇಕು. ಹಾಗೆ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ತೆಂಗಿನಕಾಯಿ ತರಿ ರುಬ್ಬಿದ್ದೀನಿ. ಇವಾಗ ಇದ್ರ ಜೊತೆ ಬೇಳೆ ಹಾಕ್ಕೊತೀನಿ. ಬೇಳೆ ಹಾಕ್ಕೊಂಡು ತರಿ ರುಬ್ಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ತರಿಯಾಗಿ ರುಬ್ಕೊಂಡಿದ್ದಾಯಿತು. ಇವಾಗ ಇದನ್ನು ಮೆಂತ್ಯ ಸೊಪ್ಪಲ್ಲಿ ಮಿಕ್ಸ್ ಮಾಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇವಾಗ ಇದು ಇಷ್ಟು ರುಬ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಬನ್ನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀವಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಬನ್ನಿ ಮಾಡೋಣ. ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಅರಿಶಿನ ಹಾಕಿದ್ದೀನಿ. ಇವಾಗ ಇದ್ರ ಜೊತೆ ನಾವು ಮಿಕ್ಸ್ ಮಾಡಿರ್ತೀವೋ ಅಂತ ಇದು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗವಾಗ ಸೆಂಟ್ರಲ್ಲಿ ಒಂದು ಚೂರು ಎಣ್ಣೆ ಹಾಕೋಬೇಕು. ಇನ್ನು ಒಂದು 1/2 ಅವರ್ ಆಗುತ್ತೆ. ಈ ಥರ ಸೆಂಟ್ರಲ್ಲಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಕ್ಕಿ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್, ಇಷ್ಟ ಆಗಿದೆ. ಇನ್ನು ಒಂದು 5ರಿಂದ 10 ನಿಮಿಷ ಇದು ಆದರೆ ಇದು ಈ ಕಡಾಯಿಗೆ ಅಂಟ್ಕೊಂಡಿರ ಬಂದರೆ ರೆಡಿ ಆಯಿತು ಅಂತ. ಇನ್ನು ಒಂದು 5ರಿಂದ 10 ನಿಮಿಷ ಆಗುತ್ತೆ. ಲಾಸ್ಟಾಗೆ ಮಾಟ್ವಾಡಿ ಪಲ್ಯ ರೆಡಿ ಆಯಿತು. ಮೆಂತ್ಯ ಸೊಪ್ಪಿನ ಮಾಟ್ವಾಡಿ ಪಲ್ಯ ರೆಡಿಯಾಗಿದೆ. ಈ ಥರ ಇರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೈಡಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.